ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಮಾತಾಡಬೇಡಿ, ಹಿಂದ್ಗಡೆ ಮಾತಾಡಬೇಡಿ. ಸ್ನೇಹಿತರೆ, ಈ ದೇಶದಲ್ಲಿ ಕೇವಲ ಒಂದು ಬಗೆಯ ಮೌಢ್ಯ ಇಲ್ಲ. ರಾಜಕೀಯ ಮೌಢ್ಯಗಳು ತುಂಬಿ ತುಳುಕಾಡ್ತಾ ಇದ್ದಾವೆ, ಶೈಕ್ಷಣಿಕ ಮೌಢ್ಯಗಳು ತುಂಬಿ ತುಳುಕಾಡ್ತಾ ಇದ್ದಾವೆ, ಸಾಮಾಜಿಕ ಮೌಢ್ಯಗಳು ತುಂಬಿ ತುಳುಕಾಡ್ತಾ ಇದ್ದಾವೆ. ಈ ಮೌಢ್ಯಗಳು ಈಗಿನವಲ್ಲ. ಈ ಮೌಢ್ಯಗಳನ್ನು ವಿವೇಕವಾಗಿ ವೈಚಾರಿಕವಾಗಿ ಮಾಡೋದಕ್ಕೆ ಬುದ್ಧ ಸಾಕಾಗಲಿಲ್ಲ, ಬಸವಣ್ಣ ಸಾಕಾಗಲಿಲ್ಲ, ಅಂಬೇಡ್ಕರ್ ಕೈಲೂ ಆಗಲಿಲ್ಲ. ಇದೊಂದು ಪ್ರೋಸೆಸ್ಸು. ಅವರು ಅವರ ಕಾಲಘಟ್ಟಗಳಲ್ಲಿ ದೊಡ್ಡ ದೊಡ್ಡ ಸವಾಲುಗಳನ್ನು ಕೈಗೆತ್ತಿಕೊಂಡು ಬಹಳ ದೊಡ್ಡ ದಾರಿಯನ್ನು ನಮಗೆ ಮಾಡಿಕೊಟ್ರು. ಆ ನಂತರದ ಅವಧಿ ಒಳಗಡೆಯಲ್ಲಿ ಬರೀ ಬಸವಣ್ಣ, ಬುದ್ಧ, ಅಂಬೇಡ್ಕರ್ ಅಷ್ಟೇ ಅಲ್ಲ, ಲಕ್ಷ ಲಕ್ಷ ಜನ ಇದರೊಳಗಡೆನಲ್ಲಿ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಇದು ಸುಲಭವಾದ ಪ್ರಕ್ರಿಯೆ ಅಲ್ಲ. ಬಾಯಲ್ಲಿ ಹೇಳ್ಬೋದು. ವೈಜ್ಞಾನಿಕ ಅನ್ನುವುದು ಮಾನವತೆಯನ್ನ, ಮನುಷ್ಯತ್ವವನ್ನು ಮೀರಿದ್ದು. ಅದು ಪ್ರಕೃತಿಯ ಕಡೆಗಿನ ಪಯಣ. ಆ ಪ್ರಕೃತಿಯ ಕಡೆಗಿನ ಪಯಣ ಅಷ್ಟು ಸುಲಭ ಅಲ್ಲ. ಜಾತಿ ಒಂದು ರೋಗ. ಎಷ್ಟು ಜನ ನಾವು ಆ ಜಾತಿ ಎಂಬ ಅವೈಜ್ಞಾನಿಕ, ಅಸಮಾನ, ಅವಿವೇಕದ ಪ್ರಜ್ಞೆಯಿಂದ ಈಚೆ ಕಡೆಗೆ ಬಂದಿದ್ದೀವಿ? ಈ ಪ್ರಶ್ನೆಯನ್ನು ನಾವು ಹಾಕೊಳ್ಳದೇ ಇದ್ರೆ ಈ ಸಮ್ಮೇಳನಗಳು, ಒಂದು ಸಮ್ಮೇಳನ ಅಥವಾ 100 ಸಮ್ಮೇಳನಗಳು, 1000 ಸಮ್ಮೇಳನಗಳು ಏನು ಮಾಡೋಕ್ಕಾಗೋದಿಲ್ಲ. ಶಾಲೆಯ ಒಳಗೆ, ಕಾಲೇಜಿನ ಒಳಗೆ, ವಿಶ್ವವಿದ್ಯಾಲಯದ ಒಳಗೆ ಈ ಕೆಲಸ ಆಗದೇ ಇದ್ರೆ ಮೂರ್ಖಾಸ್ಗೂ ಪ್ರಯೋಜನ ಇಲ್ಲ. ನಾವು ಮೇಷ್ಟ್ರುಗಳು, ಅಧ್ಯಾಪಕರುಗಳು ವೈಜ್ಞಾನಿಕ ಮನೋಭಾವದಿಂದ ಇರೋದು ಸಂವಿಧಾನಬದ್ಧವಾಗಿ ವೈಜ್ಞಾನಿಕವಾಗಿಯೇ ಇರಬೇಕು. ನೀನು ಮೌಢ್ಯಗಳನ್ನು ಆಚರಣೆ ಮಾಡೋದು, ಪ್ರಚಾರ ಮಾಡಂಗಿಲ್ಲ. ಆದರೆ ದುರಂತ ಬೆಳಿಗ್ಗೆ ಎದ್ರೆ ಅವೈಜ್ಞಾನಿಕ ವಿಚಾರಗಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯವನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಚಾನಲ್ಗಳು, ನಾವಲ್ಲಿ ಕ್ಲಾಸ್ ಒಳಗಡೆ ಹೇಳೋದು ಒಂದು, ಇಲ್ಲಿ ಚಾನಲ್ಗಳಲ್ಲಿ ಈ ಕತ್ತೆ ಕಿರ್ಚಿದಂಗೆ ಕಿರ್ಚ್ತಾ ಇದ್ದಾರೆ. ಸುಳ್ಳುಗಳನ್ನ ಬಿತ್ತನೆ ಮಾಡ್ತಾ ಅವರು ಸಾಕ್ತಾ ಇದ್ದಾರೆ. ಯಾಕೆ ಸರ್ಕಾರ ಇದನ್ನ ನೋಡ್ಕೊಂಡು ಸುಮ್ಮನಿದೆ? ನಾಚಿಕೆ ಆಗಲ್ಲ? ಸಂವಿಧಾನವನ್ನ ಪ್ರಚಾರ ಮಾಡೋರಿಗೆ ಲೈಫ್ ಥ್ರೆಟ್, ಜೀವ ತೆಗೆಯಕ್ಕೆ ರೆಡಿ ಇದ್ದಾರೆ. ಸಂವಿಧಾನ ಅಂದ್ರೆ ಏನು? ಹೊಸ ಧರ್ಮ ಗ್ರಂಥ. ಎಲ್ಲ ಧರ್ಮಗಳು ಸೋತು ಸುಣ್ಣವಾದ ಮೇಲೆ ಹೊಸ ಧರ್ಮ ಹುಟ್ಟಿತು. ಅದು ಪ್ರಜಾಪ್ರಭುತ್ವವೆಂಬ ಮಹಾಧರ್ಮ. ಆ ಧರ್ಮದಲ್ಲಿ ನಾನು ನೀನು ಒಂದೇ. ಇನ್ನ ಯಾವುದ್ರ ಪ್ರಕಾರನೂ ನಾನು ನೀನು ಒಂದೇ ಅಲ್ಲ. ನಾನು ಬೇರೆ, ನಾನು ಗಂಡು, ನೀವು ಹೆಣ್ಣು, ಬೇರೆಯವನ ಆ ಕಡೆ ಈ ಕಡೆ, ಎಡ ಬಲ, ಯಾವ ದೇಶ ಆ ದೇಶ, ಪ್ರಶ್ನೆ ಇಲ್ಲ. ಆಶ್ಚರ್ಯ ಅಂತ ಅನ್ಸುತ್ತೆ ನನಗೆ. ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನಾವಿಲ್ಲಿ ತರಗತಿಗಳ ಒಳಗಡೆನಲ್ಲಿ ಪುಂಗಿ ಶಂಕ ಊದ್ತಾ ಇದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು, ಇದು ನಾಚಿಕೆಗೇಡಿನ ವಿಚಾರ. ಆ ಅವಕಾಶಗಳನ್ನು ಯಾರಿಗೂ ಕೊಡಬಾರ್ದು, ನನಗೂ ಕೊಡಬಾರ್ದು, ಅವ್ರಿಗೂ ಕೊಡಬಾರ್ದು. ಆದ್ರಿಂದ ಈ ಕಡೆ ನಮ್ಮ ಗಮನ ದೊಡ್ಡ ಪ್ರಮಾಣದಲ್ಲಿ ಬರಬೇಕು. ಈ ಸಮ್ಮೇಳನ, ವೈಜ್ಞಾನಿಕ ಸಮ್ಮೇಳನ ಏನು, ಎಂತ ದೊಡ್ಡ ಬೆಳವಣಿಗೆ ಇದು, ಎಂತ ಭರವಸೆ. 10 ಜಿಲ್ಲೆಯವರು ರೆಡಿ ಇದ್ದಾರೆ ಸಮ್ಮೇಳನಗಳನ್ನು ಮಾಡೋದಕ್ಕೆ. ಕೇವಲ ಸಮ್ಮೇಳನ ಅಷ್ಟೇ ಅಲ್ಲ, ಅದರ ಮಧ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರೀತಿಯನ್ನು ಬಿತ್ತೋಣ. ವಿಚಾರ ಅಷ್ಟೇ ಅಲ್ಲ, ವಿವೇಕವನ್ನು ಬಿತ್ತೋಣ. ಆ ಕೆಲಸದಲ್ಲಿ ಪ್ರತಿಯೊಬ್ಬರು ಪಣ ತೊಡದೇ ಇದ್ರೆ, ಪಟ್ಟಿಡಿದಲೇ ಇದ್ರೆ ಸುಲಭ ಅಲ್ಲ. ಸಾವಿರಾರು ವರ್ಷಗಳಿಂದ ಬೇರ್ಬಿಟ್ಟಿರುವಂತ ವಿಚಾರ ಇದು. ಈ ಕೊಳಕು ವಿಷ, ಅಸ್ಪೃಶ್ಯತೆಯ ವಿಷ ಎಲ್ಲ ಊರುಗಳಲ್ಲಿಯೂ ಇದೆ ಅಲ್ಲ ಸ್ವಾಮಿ? ಏನ್ ನಿಮ್ ವಿಜ್ಞಾನ? ಅಸ್ಪೃಶ್ಯತೆ ಇಲ್ದಲೇ ಇರೋ ಒಂದು ಊರನ್ನೇ ತೋರಿಸ್ಬಿಡಪ್ಪ. ನಾಚಿಕೆ ಆಗಬೇಕು ನಮಗೆಲ್ಲ. ನಾಚಿಕೆ ಪಡೋದನ್ನ ಎಂದು ಕಲಿಯಲ್ಲ. ಅಲ್ಲಿ ತನಕ ನಾವು ಬುದ್ಧನ ರಥವನ್ನ
ಅಂಬೇಡ್ಕರ್ ರಥವನ್ನ ಮುಂದಕ್ಕೆ ಎಳೆಯೋದಿರಲಿ, ಹಿಂದೆ ಕೇಳ್ಕೊಂಡು ಹೋಗೋಂಥ ಅಪಾಯ ಇದೆ. ಸರ್ಕಾರಗಳು ಕೂಡ ಇದಕ್ಕೆ ಪೂರಕವಾಗಿದ್ದಾವೆ. ಸರ್ಕಾರಗಳು ಏನು ಕಡಿಮೆ ಅಲ್ಲ. ಆ ಕಡೆ ತಿರುಗಿಸು, ಈ ಕಡೆ ತಿರುಗಿಸು, ನೀವು ಹೇಳೋ ತನಕ ಆಯ್ತಲ್ವಾ? ಮುಗಿದಿಲ್ವಾ? ಥ್ಯಾಂಕ್ ಯು. ಕೊನೆ ಅಂಶ, ಸರ್ಕಾರಗಳಿಗೆ ಯಾವ ಹಕ್ಕು ಇಲ್ಲ ಮೌಢ್ಯವನ್ನು ಬಿತ್ತುವ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಯಾವ ಹಕ್ಕು ಇಲ್ಲ ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ಳೋದಕ್ಕೆ. ಇದನ್ನು ನಾವು ಎತ್ತಿ ಹಿಡಿದಲೇ ಇದ್ರೆ ದುರಂತವನ್ನು ನಾವು ಎದುರಾಗ್ತೀವಿ. ನಾನು ಸ್ವಲ್ಪ ಜೋರ ಮಾತಾಡಿದ್ದೀನಿ, ಜೋರ ಮಾತಾಡಲೇಬೇಕು. ಸರಿಯಾಗಿರೋದನ್ನ, ಸತ್ಯವನ್ನು ಹೇಳೋದಕ್ಕೆ ಅಂಜಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ನಾವು ಹೋಗೋಣ. ನಮಸ್ಕಾರ. ಥ್ಯಾಂಕ್ ಯು.